ನಮಸ್ಕಾರ ವೀಕ್ಷಕರೇ, ಶಾಸ್ತ್ರವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಿಂದೂ ಧರ್ಮದಲ್ಲಿ ಶ್ರಾವಣ ಮಾಸಕ್ಕೆ ವಿಶೇಷವಾದ ಮಹತ್ವವಿದೆ. ಈ ಪವಿತ್ರ ಮಾಸದಲ್ಲಿ ಬರುವ ಮೊದಲ ಹಬ್ಬ ಎಂದರೆ ಅದು ನಾಗರ ಪಂಚಮಿ. ಈ ದಿನ ನಾಗದೇವರನ್ನು ಪೂಜಿಸುವುದರಿಂದ ಜಾತಕದಲ್ಲಿರುವ ಕಾಳಸರ್ಪ ದೋಷ, ರಾಹುಕೇತು ದೋಷ ನಿವಾರಣೆಯಾಗುತ್ತೆ. ಕುಟುಂಬದಲ್ಲಿ ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತೆ. ಈ ನಂಬಿಕೆ ಹಿಂದೂ ಧರ್ಮದಲ್ಲಿದೆ. ಆದರೆ ಕೆಲವು ನಿರ್ದಿಷ್ಟ ಪೂಜಾ ನಿಯಮಗಳನ್ನು ಪಾಲಿಸುವುದು ಅತ್ಯಗತ್ಯ. ಹಾಗಾದರೆ ನಾಗರ ಪಂಚಮಿ ಎಂದು ನಾವು ಏನು ಮಾಡಬೇಕು ಮತ್ತು ಯಾವ ಕೆಲಸಗಳನ್ನು ತಪ್ಪಿಯೂ ಮಾಡಬಾರದು, ಆ ಬಗ್ಗೆ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ನಾಗರ ಪಂಚಮಿ ದಿನ ಏನು ಮಾಡಬೇಕು ಅನ್ನೋದನ್ನು ಮೊದಲು ನೋಡೋಣ. ನಾಗದೇವರಿಗೆ ಕ್ಷೀರಾಭಿಷೇಕ. ಪಂಚಮಿಯ ದಿನ ಬೆಳಿಗ್ಗೆ ಎದ್ದು ಸೂರ್ಯೋದಯಕ್ಕೂ ಮುನ್ನ ಸ್ನಾನ ಮಾಡಿ ಶುಚಿರ್ಭೂತರಾಗಬೇಕು. ಹತ್ತಿರದ ನಾಗರಕಲ್ಲು ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ತೆರಳಿ ನಾಗರಕಲ್ಲಿಗೆ ಹಾಲು, ಅರಿಶಿಣ, ಕುಂಕುಮ ಮತ್ತು ಗಂಧದಿಂದ ಅಭಿಷೇಕ ಮಾಡಬೇಕು. ಪವಿತ್ರ ನೈವೇದ್ಯ ಸಲ್ಲಿಕೆ. ನಾಗದೇವರಿಗೆ ನೈವೇದ್ಯವಾಗಿ ಅರಳಿನ ಹಿಟ್ಟು ಅಥವಾ ತಂಬಿಟ್ಟು, ಹೆಸರುಬೇಳೆ, ಎಳ್ಳುಂಡೆ ಮತ್ತು ಹಸಿ ಹಾಲನ್ನು ಸಮರ್ಪಿಸೋದು ಅತ್ಯಂತ ಶ್ರೇಷ್ಠ. ಅರಿಶಿಣದ ಬಳಕೆ. ಮನೆ ಬಾಗಿಲಿಗೆ ಹಾಗೂ ಪೂಜಾ ಸ್ಥಳದಲ್ಲಿ ಅರಿಶಿಣದಿಂದ ನಾಗರ ಹಾವಿನ ಚಿತ್ರವನ್ನು ಬಿಡಿಸಿ ಹೂವು ಮತ್ತು ಆರತಕ್ಷತೆಯಿಂದ ಪೂಜಿಸುವುದರಿಂದ ಮನೆಗೆ ಯಾವುದೇ ನಕಾರಾತ್ಮಕ ಶಕ್ತಿಗಳು ಪ್ರವೇಶಿಸೋದಿಲ್ಲ. ಮಂತ್ರ ಜಪ. ಈ ಪವಿತ್ರ ದಿನದಂದು ಓಂ ನಮಃ ಶಿವಾಯ ಅಥವಾ ಓಂ ನಾಗದೇವತ್ಯಾಯ ನಮಃ ಮಂತ್ರವನ್ನು ಜಪಿಸುವುದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತೆ ಹಾಗೂ ಕಾಳಸರ್ಪ ದೋಷದ ಪ್ರಭಾವ ಕಡಿಮೆಯಾಗುತ್ತದೆ. ದಾನ ಧರ್ಮ. ನಾಗರ ಪಂಚಮಿಯ ದಿನ ಬಡವರಿಗೆ ಅಥವಾ ಅರ್ಚಕರಿಗೆ ಹಾಲು, ಧಾನ್ಯ ಮತ್ತು ವಸ್ತ್ರದಾನ ಮಾಡುವುದು ಪುಣ್ಯದಾಯಕ. ಹಾಗಾದರೆ ನಾಗರ ಪಂಚಮಿ ದಿನ ಏನು ಮಾಡಬಾರದು? ಭೂಮಿ ಅಗೆಯೋದು ನಿಷೇಧ. ನಾಗರ ಪಂಚಮಿಯ ದಿನ ಯಾವುದೇ ಕಾರಣಕ್ಕೂ ಭೂಮಿಯನ್ನು ಅಗೆಯಬಾರದು, ಉಳುಮೆ ಮಾಡಬಾರದು ಅಥವಾ ಗಿಡ ಮರಗಳನ್ನು ಕತ್ತರಿಸಬಾರದು. ಇದರಿಂದ ಭೂಮಿಯ ಅಡಿಯಲ್ಲಿರುವ ಸರೀಸೃಪಗಳಿಗೆ ಹಾನಿಯಾಗುವ ಸಾಧ್ಯತೆ ಇರುತ್ತದೆ. ಕಬ್ಬಿಣದ ಪಾತ್ರೆಗಳ ಬಳಕೆ ಬೇಡ. ಈ ದಿನ ಅಡುಗೆಗೆ ಕಬ್ಬಿಣದ ಕಾವಲಿ ಅಥವಾ ಕಬ್ಬಿಣದ ಪಾತ್ರೆಗಳನ್ನು ಬಳಸಬಾರದು. ಆಹಾರ ತಯಾರಿಕೆಯಲ್ಲಿ ಸುಡುವ ಅಥವಾ ಹುರಿಯುವ ಪ್ರಕ್ರಿಯೆಯನ್ನು ತಪ್ಪಿಸೋದು ಸಾಂಪ್ರದಾಯಿಕ ನಿಯಮ. ಹಾವಿಗೆ ಹಾನಿ ಮಾಡಬೇಡಿ. ನಾಗರ ಪಂಚಮಿಯಂದು ಯಾವುದೇ ಕಾರಣಕ್ಕೂ ಹಾವನ್ನು ಕೊಲ್ಲುವುದಾಗಲಿ ಅಥವಾ ಅದಕ್ಕೆ ಕಿರುಕುಳ ನೀಡುವುದಾಗಲಿ ಮಾಡಬಾರದು. ನೈಜ ಹಾವನ್ನು ಕಂಡರೆ ಅದಕ್ಕೆ ತೊಂದರೆ ನೀಡದೆ ದೂರದಿಂದಲೇ ನಮಸ್ಕರಿಸಿ. ತಾಮಸಿಕ ಆಹಾರ ವರ್ಜಿಸಿ. ಈ ಪವಿತ್ರ ದಿನದಂದು ಮನೆಯಲ್ಲಿ ಮಾಂಸಾಹಾರ, ಈರುಳ್ಳಿ, ಬೆಳ್ಳುಳ್ಳಿ ಹಾಗೂ ಮದ್ಯಪಾನವನ್ನು ಸಂಪೂರ್ಣವಾಗಿ ವರ್ಜಿಸಬೇಕು. ಪವಿತ್ರ ಮತ್ತು ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಬೇಕು. ಬಲವಂತವಾಗಿ ಹಾಲನ್ನು ಎರೆಯಬೇಡಿ. ನಿಜವಾದ ನಾಗರ ಹಾವಿಗೆ ನೇರವಾಗಿ ಹಾಲನ್ನು ಕುಡಿಸೋಕೆ ಪ್ರಯತ್ನಿಸಬೇಡಿ. ಹಾಲು ಹಾವಿನ ಪ್ರಕೃತಿಗೆ ಸೂಕ್ತವಲ್ಲವಾದ್ದರಿಂದ ದೇವಸ್ಥಾನದ ನಾಗರ ಕಲ್ಲಿಗೆ ಮಾತ್ರ ಹಾಲೆರೆದು ಪೂಜೆ ಮಾಡಿ. ಧರ್ಮಗ್ರಂಥಗಳ ಪ್ರಕಾರ ಈ ಸರಳ ನಿಯಮಗಳನ್ನು ಪಾಲಿಸೋದ್ರಿಂದ ನಾಗದೇವರ ಸಂಪೂರ್ಣ ಅನುಗ್ರಹ ನಮ್ಮ ಮೇಲಿರುತ್ತದೆ ಮತ್ತು ಮನೆಯಲ್ಲಿ ಆಯಸ್ಸು, ಆರೋಗ್ಯ ಹಾಗೂ ಐಶ್ವರ್ಯ ವೃದ್ಧಿಯಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ಶಾಸ್ತ್ರವಾಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋಕ್ಕೆ ಮರೆಯಬೇಡಿ. ಧನ್ಯವಾದ.